ಗಾಯ್ಸ್, ಹೊಸ ವಿಡಿಯೋದಲ್ಲಿ ಸುಸ್ವಾಗತ. ಇವತ್ತಿನ ಹೊಸ ವಿಡಿಯೋದಲ್ಲಿ ಅಮೆರಿಕನ್ ಟ್ರಕ್ ಟ್ರೈಲರ್ ಈ ಮೋಡ್ನ ಹೇಗೆ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಜಾಯ್ನ್ ಆಗ್ತಾರೆ ನೋಡಿ. ಈಗ ಹೇಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಫಸ್ಟಿಗೆ ಮೋಡ್ ಅಪ್ಲಿಕೇಶನ್ ಓಪನ್ ಮಾಡಿ, ಕೆಳಗೆ ಕಾಣಿಸ್ತಿರುವ ಡೌನ್ಲೋಡ್ ಮೋಡ್ ವೆಹಿಕಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಓಪನ್ ಆದ ನಂತರ ಇಲ್ಲಿ ಟ್ರಕ್ ಮೋಡ್ ಕಾಣಿಸ್ತದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಡೀಟೇಲ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡೌನ್ಲೋಡ್ ಫೈಲ್ನ ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ. ಸೆಕೆಂಡ್ ಪೇಜ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಅಂತ ಕೆಳಗೆ ಬರೆದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ನೀವು ಥರ್ಡ್ ಪೇಜಿಗೆ ಹೋಗ್ತೀರಾ. ಥರ್ಡ್ ಪೇಜಲ್ಲಿ ನೀವು ಮೇಲೆ ಕಾಣಿಸ್ತಿರುವ ಟ್ರಕ್ ಈ ಮೇಲೆ ಫೈಲ್ನ ಡೌನ್ಲೋಡ್ ಮಾಡಬೇಕಾಗ್ತದೆ. ಅದು ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೌನ್ಲೋಡ್ ಆಗ್ತದೆ. ಆಗಿದ ನಂತರ ನೀವು ZAdshore ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಯಾರು ಮಾಡ್ಕೊಬೇಕು. ಡೌನ್ಲೋಡ್ ಆದಮೇಲೆ ಅದರಿಂದ ಹಾಕೊಬೇಕಾಗ್ತದೆ. ಡೌನ್ಲೋಡ್ ಆಗಿದೆ ನಂದು. ಈಗ ನಾನು ZAdshore ಆ್ಯಪಿಗೆ ಹೋಗಬೇಕಾಗ್ತದೆ. ಇಲ್ಲಿ ಕಾಣಿಸ್ತದೆ ನೋಡಿ, ZAdshore ಆ್ಯಪ್. ಇದ್ರ ಮೇಲೆ ಕ್ಲಿಕ್ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಓಪನ್ ಮಾಡಿಬಿಟ್ಟು ಡೌನಿಗೆ ಹೋಗಬೇಕಾಗ್ತದೆ. ಅಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತದೆ, ಅದನ್ನ ಕ್ಲಿಕ್ ಮಾಡಿ. ಮೇಲೆ 3 ಲೈನ್ ಕಾಣಿಸ್ತದೆ ನೋಡಿ, ಕ್ಲಿಕ್ ಮಾಡಿ. ಅದು ಈಗ ಡೇಟ್ ಅಂತ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನಿಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಟ್ರಕ್ ಟ್ರೈಲರ್ ಬಸ್ ಸ್ಪೀಡ್ ಮೋಡ್ ಅಂತ ಕಾಣಿಸ್ತದೆ. ಅದು 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಕಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಡೌನ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರಿಗೆ ಹೋಗಿ. ಈಗ ನೀವು ಬಸ್ ಸೀಟ್ ಹುಡುಕಬೇಕಾಗುತ್ತೆ. ಬಸ್ ಸೀಟ್ ಅಂತ ಫೈಲ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೋಡಿಗೆ ಹೋಗ್ಬಿಟ್ಟು ನೀವಲ್ಲಿ ಕೆಳಗೆ ಕಾಣಿಸ್ತಿರುವ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬಸ್ ಸೀಟ್ ಏನಿದೆ ಅದು ನಿಮ್ಮ ಗೇಮಲ್ಲಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.